ವಾಕ್ ಅರೌಂಡ್ ನೋಡ್ಕೊಂಡ್ಬಿಡ್ರಿ ಒಂದ್ಸಲ. ಬಂದೆ 2 ನಿಮಿಷ. ಹಾಂ 2 ನಿಮಿಷ. ಹಾಂ ಆಗಲೇ ಹುಡುಗರು ಬಂದ್ಬಿಟ್ಟಿದ್ದಾರೆ ಅಲ್ಲಿ. ನನಗೆ ಸ್ವಲ್ಪ ಲೇಟ್ ಆಯ್ತು ಇವೆಲ್ಲ ಸೆಟ್ ಮಾಡ್ಕೋಬೇಕಲ್ಲ. ಸೊ ನೋಡ್ರಿ ಹೋಗೋಣ ಇವಾಗ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಲ್ಲಿ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ. ಸೊ ಎಲ್ರಿಗೂ ನಮಸ್ಕಾರ. ಆಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇಲ್ಲೇ ನಮ್ಮೂರ ಹತ್ರನೇ ಒಂದು ಡ್ಯಾಮ್ ಇದೆ, ಗಾಯತ್ರಿ ಡ್ಯಾಮ್ ಅಂತ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಈಗ ಟೈಮ್ ಆಗಿದೆ ಆಗಲೇ 4 ಗಂಟೆ. ಸೊ ನಂದೊಂದು ಬೈಕು, ಒಂದು BMW G310GS, ಇನ್ನೊಂದು ದೀಕ್ಷಿತ್ತು FZ. ಸೊ ನೋಡಿ 3 ಗಾಡಿಯಲ್ಲಿ ಹೊರಟಿದ್ದೀವಿ ಇವಾಗ. ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 30-35 ಕಿಲೋಮೀಟರ್ಸ್ ಇದೆ ಅಷ್ಟೇ, ತುಂಬ ಹತ್ರನೇ. ಬಟ್ ಚೆನ್ನಾಗಿದೆ ಜಾಗ, ಸಂಡೇ ಅಲ್ವಾ, ರೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಸೊ ಸಿ ಯು ಆನ್ ಬೈಕ್. ನಮ್ಮ ಹುಡುಗರು ಇವಾಗ ಜಸ್ಟ್ ಪಾಸ್ ಆದರು. ಈ ಗೋಪುರ ಆನ್ ಆಗ್ತಿರ್ಲಿಲ್ಲ, ಸೊ ಅದೊಂದು ಸ್ವಲ್ಪ ಬ್ಯಾಟ್ರಿ ಎಲ್ಲ ತೆಗೆದು ಆನ್ ಮಾಡಿ ಇವಾಗ ಓಡ್ತಾ ಇದ್ದೀನಿ. ಸೊ ನೋಡೋಣ, ಗಾಯತ್ರಿ ಡ್ಯಾಮ್ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೊ ಹೊರಡೋಣ. ಸ್ಟಾರ್ಟ್ ಆಗ್ತಾ ಇದೆ. ಯಾವ ರೇಂಜಿಗೆ ಮಳೆ ಬರುತ್ತೋ ಗೊತ್ತಿಲ್ಲ, ಅಲ್ಲೆಲ್ಲ ನೋಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಮಳೆ ಸ್ವಲ್ಪ ಸ್ಲೋ ಬರಪ್ಪ. ಬಂದ್ರಪ್ಪ ಇವಾಗ ನಮ್ಮ BMW G310GS ಹೆಂಗಿದೆ ಅಂತ ನೋಡೋಣ. ಗಾಡಿ ಅದು ತಗೊತೀನಿ, ಅದಕ್ಕೆ ಅದು ತಗೊತೀನಿ. ನೋಡ್ರಿ ಮತ್ತೆ. ಹಾಂ ಇಲ್ಲ ಇಲ್ಲ ಫುಲ್ಲು ತೆಚ್ಚಾಕ್ಬಿಡೋದೆ ಇವತ್ತು. ಹಾಂ ಹ್ಞೂ ಹ್ಞೂ ಅಲ್ಲ, ಬೈಕ್ ಹುಷಾರು ಅಂತ. ಏನು ಹಾಂ ವಿಡಿಯೋ ಮಾಡೋಕೆ ಹೋಗಿ ನಾನು ಹೋಗ್ಲಿ. ಏಯ್ ಹಂಗೆಲ್ಲ ಹೋಗಲ್ಲ ಗುರು. ಹಾಂ ಸೊ ನೋಡ್ರಪ್ಪ, ಗಂಗೂರು ನನಗೆ ತಗೋತಾರೆ. ಸೊ ಇದೆ BMW G310GS. ಸೊ ವಾಕ್ ಅರೌಂಡ್ ನೋಡ್ಕೊಂಬಿಡ್ರಿ ಒಂದ್ಸಲ. ಇನ್ನೂ ಹೊಸ ಗಾಡಿ, ಇನ್ನೂ ನಂಬರ್ ಪ್ಲೇಟ್ ಹಾಕಿಲ್ಲ. ಬಾ
ಆಹಾ, ಸಸ್ಪೆನ್ಷನ್ ಅಂತೂ ಒಳ್ಳೆ ಬೆಣ್ಣೆ ಇದ್ದಂಗಿದೆ. ಅದು ನಾನು ಕುತ್ಕೊಂಡ್ರೆ ಇನ್ನೂ ಒಳಗೆ ಹೋಗ್ತಾ ಇದೆ. ಡ್ಯಾಶ್ ಇದು ಡ್ಯಾಶ್ ನಾರ್ಮಲ್ ಡಿಜಿಟಲ್ ಡ್ಯಾಶ್ ಇದು. ಎಲ್ಲ ಹಿಂದಕ್ಕ ಓಕೆ. ಓಹೋ, ಸ್ವಲ್ಪ ನೋಡ್ಕೋಬೇಕು ಇದು. ಜಾರತೆ ಗುರು ಇದು. ನನ್ನ ಗಾಡಿ ಥರ ಎಲ್ಲ ಟೂಲ್ ಪಿಕ್ಸ್ ಥರ ಇಲ್ಲ. ಒಂದು ಪಾಪ ಹುಡುಗ ಹಿಂದೆಗಡೆನೇ ಬರ್ತಾವೆ ನೆಚ್ಕೊಂಡು ಸಖತ್ ಸ್ಪೀಡಾಗಿ ಓಡಿಸ್ತೀನಿ ಅಂತ. ಬಾಗರು ಮೆಲ್ಲಿಗೆ ಓಡಿಸ್ತೀನಿ, ಏನು ಮಾಡಲ್ಲ. ರೂಟೇ ಗೊತ್ತಿಲ್ಲ, ನೋಡ್ಬೇಕು ಇವಾಗ ಯಾವ ಕಡೆ ಅಂತ. ಎಸ್, ಇನ್ನು ಮುಂದೆ ಹೋಗ್ಬೇಕು. ಇನ್ನು ಒಂದು 5 ಕಿಲೋಮೀಟರ್ ಅನ್ಸುತ್ತೆ ಮಸ್ತ್ ಹೋಗ್ಬೇಕು. ಗಾಯತ್ರಿ ಡ್ಯಾಮ್. ಗಾಯತ್ರಿ ಡ್ಯಾಮ್. ಹಾಂ, ಸೊ ಇನ್ನು 11 ಕಿಲೋಮೀಟರ್ಸ್ ಇದೆ. ಮೋಸ್ಟ್ಲಿ ಒಂದು 5 ಕಿಲೋಮೀಟರ್ಸ್ ಹೋಗಿ ಮತ್ತೆ ಒಳಕ್ಕೆ 6 ಕಿಲೋಮೀಟರ್ಸ್ ಹೋಗಬೇಕಾಗುತ್ತೆ. ಸೊ ನಮ್ಮ ಗಂಗು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ಸ್ ಬ್ರೋ ಗಾಡಿ ಕೊಟ್ಟಿದ್ದಕ್ಕೆ. ಸೊ ಹೊರಡೋಣ ಇವಾಗ ಬ್ಯಾಕ್ ಟು ನಮ್ಮ ಕುದುರೆ. ಸೊ ನನಗೆ ಅನಿಸಿದ ಮಟ್ಟಿಗೆ ಇದೇ ಸಾಕಾಗಿದೆ ಅನಿಸ್ತು ಗಾಡಿ. ಎಲ್ಲ ಡಿಸ್ಪ್ಲೇ ಎಲ್ಲ ಇದೆ ಇದರಲ್ಲಿ. ನನಗೆ ಪರ್ಸನಲ್ ಫೀಲ್ ಇದು ನನಗೆ ತುಂಬ ಇಷ್ಟ ಆಯಿತು. ಗುಡ್ KTM. ಗೊತ್ತಿಲ್ಲ, ನೋಡೋಣ. ಅಲ್ಲಿ ಹೋಗಿ ಹುಡುಗರು ಬರೋದಕ್ಕೆ ಕಾಯ್ತಾ ಇದ್ದೀನಿ. ಫುಲ್ಲು ಖುಷಿ ಆಗ್ಬಿಟ್ಟವ್ರೆ ಬೈಕ್ಗಳು ನೋಡಿ. ನಾವು ವಾಪಸ್ ಹೋಗ್ಬೇಕಾದ್ರೆ ಇದೇ ರೂಟಕ್ಕೆ ಬಂದು ಇಲ್ಲಿ ಅಂಡರ್ ಪಾಸ್ ಹೋಗ್ಬೋದು, ಆ ಕಡೆ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಲೆಫ್ಟ್ ತಗೋಬೇಕು ಗಾಯತ್ರಿ ಡ್ಯಾಮ್ಗೆ. ಯಾವ ಊರಿದು? ಎಲ್ಲೂ ಹೆಸರು ಕಾಣ್ತಿಲ್ವೇ? ಇರ್ರಿ ಹೇಳ್ತೀನಿ. KG ಹಳ್ಳಿ ಅಂತ ಇದು. ಏನಂತ ಫುಲ್ ಫಾರ್ಮ್ ನನಗೆ ಐಡಿಯಾ ಇಲ್ಲಪ್ಪ. ಫ್ಯೂಯಲ್ ಕನ್ಸಂಪ್ಷನ್ ಇನ್ನೂ ನನಗೆ 240 ಕಿಲೋಮೀಟರ್ಸ್ ತೋರಿಸ್ತದೆ. ಅಲ್ಲಿ ಹೊರಟಾಗ ನನಗೆ 210 ತೋರಿಸ್ತಾಯಿತ್ತು. ಸೊ ಇದು 6666 ಸೀಕ್ವೆನ್ಸ್ ಸಿಕ್ಕಿತ್ತು ಆವಾಗಲೇ. ಸೊ ಅದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ತಡೆಯುವ ಪರಿಹಾರ ಕಾಣೆನು ಕಳೆವ ಸನಿಹದ ಕ್ಷಣವ ಮೌನದ ಸ್ವರವ ಕೂಡಿಡುವೆನು. ನಾನು 5 years ಬ್ಯಾಕ್ ಬಂದಿರೋದು ನೆನಪು.
ಅಷ್ಟು ಓಡಿರೋದು ಇದೇ ರೋಡ್ ಡೆಡ್ ಎಂಡ್ ಲೆಫ್ಟ್ ಇಲ್ಲ ಕಣ ಅಲ್ಲಿ. ಮತ್ತೆ ಎಲ್ಲಿರೋದು ಆಫ್ ರೋಡ್ ಹಿಂಗೆ ಐತೆ ಅಲ್ಲಿ ತನಕ ಇರ್ಬೇಕಪ್ಪ, ನಿನಗೆ ಗೊತ್ತು ಆಫ್ ರೋಡ್ ಎಲ್ಲಿ ಅಂತ. ನನಗೆ ಗೊತ್ತಿರಂಗಲ್ದ ಬ್ರೋ, ಕೇಳಿ ನೋಡು ಅನ್ಸುತ್ತೆ. ಅದು ಗಾಯತ್ರಿಪುರ ಊರಿಗೆ ಹೋಗುತ್ತಾ? ನಮ್ಮ ಜೀವಿಗೆ ಫೋನ್ ಮಾಡ್ತೀನಿ ನೋಡು, ಇಲ್ಲಿ ಹೋಗ್ಬಿಟ್ಟು ಹಿಂಗೆ ವಾಪಸ್ ಉಲ್ಟಾ ಹೋಗುತ್ತೆ. ಸೊ ನಾವು ಇಲ್ಲಿ ಡೆಡ್ ಎಂಡ್ ಹೋಗ್ಬಿಟ್ಟು ಇಲ್ಲಿ ಹೋಗ್ಬೋದು. ಆಯ್ತು ನೋಡಿ. ಡ್ಯಾಮೇ ಚೆನ್ನಾಗಿತ್ತು. ಡ್ಯಾಮ್ ಚೆನ್ನಾಗೈತೆ. ಮತ್ತೆ ಇವಾಗ ಇದೇ ABS ಅಲ್ಲ. ರಾವಣ ಕಳೆದಳೆದು ಮರುಳನು ಅಳೆದು ದೂರವ ಸರಿದು ಕೂತನು. ಕಡಲ ಮಾತಿಗವನು ಮರುಳಾದನು. ಕೇಳದ 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 ಬಿಸು ಮಾತಿಗೆವನು ಮರುಳಲಾದನು. ನಗ್ನಗ್ತಾನಂದ ಮನ್ಸ ಎತ್ಕೊಂಡು ಹೋಯ್ತಾಳಲ್ಲ. ಆ್ಯಕ್ಚುಲಿ ಡ್ಯಾಮ್ಗೆ ಇನ್ನೂ ಆ ಕಡೆ ಹೋಗ್ಬೇಕಾ ಎಲ್ಲೋ ಹೋಗ್ಬೇಕು? ಹುಷಾರಷ್ಟೇ, ಫುಲ್ ಮುಂದಕ್ಕೆ ಹೋಗ್ಬೇಡ. ಬಂದ್ಬಿಡ್ಬೇಕು. ಹಾಂ, ಗುಡ್. ಆ ಕಡೆ ಎಲ್ಲ ಡ್ಯಾಮ್ ಇನ್ನ? ನಾನು ಇದೇ ರೋಡ್ ಅಂದ್ಕೊಂಡೆ. ಎಸ್ ಇನ್ನೂ ಡ್ಯಾಮ್ ಮುಂದೆ ಇದೆ ನೋಡಿ, ನಾವು ಇಲ್ಲಿದ್ದೀವಿ. ಸೊ ಇನ್ನು ಆ ಕಡೆ ಹೋಗ್ಬೇಕು. ಓಕೆ, ಬಾರೋ ಹೋಗೋಣ. ನೀನು ಇಳ್ಸಪ್ಪ ರಾಜ. ಇವ್ನು ನೋಡು, ಇನ್ನೊಂದ್ಸಲ ಬರಲ್ಲ. ಬಾರೋಣ ಹೋಗೋಣ. ಹುಷಾರಪ್ಪ, ಟರ್ನ್ ಮಾಡು. ಹುಷಾರ. ನಡೆಯೋಣ. ಅಲ್ಲ ಸ್ಯಾಡ್ಲಿಂಗ್ ಮಾಡಿ ರೈಟ್. ಈ ರೋಡಲ್ಲಿ ಹೋಗ್ಬೇಕು ಮೋಸ್ಟ್ಲಿ. ಹಾಂ, ಈ ರೋಡಲ್ಲಿ ಹೋಗ್ಬೇಕನ್ಸುತ್ತೆ. ಹಾಂ, ಬಾ ಇದೆ. ಹಿಂದೆಗಡೆ ರೋಡಲ್ಲ, ಈ ರೋಡ್ ತಗೊಳ್ಳಿ. ನೀವು ಸ್ಟ್ರೇಟ್ ಡ್ಯಾಮ್ ಮುಂದಕ್ಕೆ ಹೋಗ್ತೀರ. ಅಲ್ಲಿ ಯಾವ ಕಡೆ ಬರ್ತೀಯಣ್ಣ? ನೋಡ್ಕೊಂಡು ಬರೋಣ ಸ್ವಲ್ಪ. ಅಯ್ಯೋ, ಬರೋದೆಲ್ಲ ಈ ಕಡೆ ಬಂದರೆ ಹೋಗೋರು ನಾವೇನು ಮಾಡಬೇಕಪ್ಪ? ಬಂದಿದ್ದೇವೆ. ತುಂಬ ಜನ ಇದ್ದಾರೆ ಇವತ್ತು. ಹಾಂ, ಹೋಗುತ್ತೆ. ಬಟ್ ಅಲ್ಲಿ ಹೆಂಗಿದೆಯೋ ಮುಂದಕ್ಕೆ ಗೊತ್ತಿಲ್ಲ ನನಗೆ. ನಾರ್ಮಲ್ ಇದು ಆಗಲೇ ಇದೆಯಲ್ಲ ಅದರಷ್ಟೇ. ಆ ಕಡೆ ನೀರು ಕಾಣ್ತೈತೆ. ಹೋಗುತ್ತಾ? ಸೊ ಮೇಲಕ್ಕೆ ಹೋಗುತ್ತೆ ಅಂತ ನೋಡೋಣ. ಆಫ್ ರೋಡಿಂಗ್ MPC ಆಫ್ ಮಾಡ್ಕೊತೀನಿ ಸ್ವಲ್ಪ. ಸೊ ನಾವು ಸ್ಟೈಲಿಂಗ್ ಮಾಡ್ಕೊಂಡು ಹೊರಡ್ಬಿಡೋಣ ಮೇಲಕ್ಕೆ. ವ್ಯೂ ನೋಡ್ರ. ವಾವ್ ಬ್ಯೂಟಿ ಯಾರು.
ನೋಡ್ಕೊಡ್ರಪ್ಪ ಏನು ಸಖತ್ತಾಗಿದೆ ಇದು ವ್ಯೂ. ಸೈಕ್ ಕ್ರೇಜ್. ಓಹೋ ಶೂಟಿಂಗಾ? ಏನಂತ ಗೊತ್ತಿಲ್ಲ. ಶೂಟಿಂಗ್ ಏನಾದರೂ ನಡೀತಿದೆಯಾ, ಏನು ಕತೆ? ಏನು ಸಾಕಾಗಿದೆ. ಸೂಪರ್ ಪ್ಲೇಸ್. ಸೊ ಅಲ್ಲಿನೂ ಹೋಗ್ಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಹೋಗಿದ್ವಿ, ಅದ್ರ ಲಾಸ್ಟ್ ಟೈಮ್ ಬಂದಾಗ ಈ ಕಡೆನೇ ಬಂದಿದ್ವಿ. ಸೊ ಅಲ್ಲಿನೂ ಚೆನ್ನಾಗಿದೆ. ಹತ್ಕೊಂಡ್ಬಂದಿದ್ದು ಇತ್ತು ಟೈಮು. ಇದಿಷ್ಟು ಫುಲ್ ಆಗಬೇಕು ಅಂದರೆ ಲಿಟ್ರಲಿ ಎಷ್ಟು ಜಾಗ ತೊಗೊಳುತ್ತೆ ಅಂದರೆ ಅಷ್ಟು ಜಾಗ ತೊಗೊಂಡು ಫುಲ್ಲು ಕವರ್ ಆದಮೇಲೆ ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಓಕೆ. ನೋಡಿ ಅಲ್ಲಿಂದ ಹೋದ್ರೆ ಅಲ್ಲಿ ಇಳಿಸಿ ಹಂಗಾಗಿ ಹೋಗಿ ಅಲ್ಲಿ ಹತ್ತಿಸ್ಬೋದು. ಅಲ್ಲಿ ಗಾಡಿ ಹೋಗಿ ಅಲ್ಲಿ ಹತ್ತೋದು ಡೌಟ್. ಎಕ್ಸ್ಟ್ರೀಮ್ ಒಂದು ಆಫ್ ರೋಡು ಅಲ್ಲಿ ಬರುತ್ತೆ ಅಂತ ಕಣ. ನೋಡಲ್ಲ ಐತೆ ನೋಡ್ರಿ ರೋಡು. ಹಾಂ, ಹಂಗೆ ಹೋಗ್ಬಿಡೋಣ ಆಫ್ ರೋಡು. ಸೊ ಒಂದೇ ಒಂದು ಸ್ಟೋರಿ ಹಾಕ್ಕೊಂಡ್ಬಿಡ್ತೀನಿ. ಹೇಳ್ತಾನೆ. ಸೊ ಇದೇ ಗಾಯತ್ರಿ ಡ್ಯಾಮು. ಹಿರಿಯೂರು ಶಿರಾ ಮಧ್ಯದಲ್ಲಿ ಬರುತ್ತಿದ್ದು. ಅದು ಬರಲ್ಲ, ನಾವೇ ಹೋಗಬೇಕು. ಇವಾಗ ಆ್ಯಕ್ಚುಲಿ ಪ್ಲ್ಯಾನ್ ಏನಂದರೆ, ನಾವು ಅಲ್ಲಿ ನೋಡಿದ್ವಲ್ಲ ಹಿಂಗೆ ಕೆಳಗೆ ಹೋಗಿ ಅಲ್ಲಿ ಬಂದು ಹಂಗೆ ಹೋಗಿ ಆ ಕಡೆ ಹೋಗಿ ಆ ಕಡೆ ಹತ್ತಿಸ್ಕೊಂಡು ಆ ಕಡೆ ಹೋಗೋಣ ಅಂತ. ಯಾವ್ಯಾವ ಕಡೆ ಹೋಗ್ತೀವೋ ಗೊತ್ತಿಲ್ಲ, ನಾವು ನೋಡಬೇಕು ಹೋಗಿ. ಸೊ ನೋಡೋಣ. ಟ್ರಕ್ ಮಾಡೋ ಮನುಷ್ಯನೇ ಎಲ್ಲ ತುಂಬ ಹತ್ರ ಅಂತೇಳಿ ಬಂದಿದ್ದು.